ಹಾಯ್ ಹಲೋ ಎವ್ರಿವನ್, ತಾರಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ 5 ಮಂತ್ಸ್ ಬೇಬಿಯಿಂದ ಮತ್ತು 5 ಇಯರ್ಸ್ ಮಗುವರೆಗೂ ಮನೇಲಿರೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹೇಗೆ ಫೋಟೋಶೂಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮಕ್ಕಳಂದರೆ ಯೂಶ್ವಲಿ ಮೆಮೊರೀಸು. ಅವರು ಇವತ್ತಿದ್ದಂಗೆ ನಾಳೆ ಇರಲ್ಲ. 1 ಮಂತ್ಗೆ ಕೂಡ ಎಷ್ಟೊಂದು ಗ್ರೋತು ಡಿಫ್ರೆನ್ಸಸ್ ಕಾಣುತ್ತೆ ಅವ್ರಿಗೆ. ಸೊ ಅದು ಏನೋ ಹೊರಗಡೆ ಹೋಗ್ದಿರ ನಮ್ಮಲ್ಲೇ ಇರೋ ಫೋನ್ ಯೂಸ್ ಮಾಡಿಕೊಂಡು ಮನೇಲೇ ಇರೋ ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವರು ಮಂತ್ಲಿ ಮಿಲಿ ಸ್ಟೋನ್ಸು ಮತ್ತು ಇಯರ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರು ಆ ಥರ. ನನ್ನ ದೊಡ್ಡ ಮಗಳಿಗೆ 5 ಇಯರ್ಸು, ಅವಳಿಗೂ ಸಿಕ್ಕಾಪಟ್ಟೆ ಫೋಟೋಶೂಟ್ ಮಾಡಿದ್ದೀನಿ ನಾನು. ಆ್ಯಂಡ್ ಚಿಕ್ಕ ಮಗಳಿಗೆ ಇವಾಗ 1.5 ಇಯರ್ಸು. ಸೊ ಅವಳಿಗೂ ಅಷ್ಟೇ ಸುಮಾರು ಫೋಟೋಸ್. ದೊಡ್ಡವಳು ಕಂಪೇರ್ ಮಾಡಿದ್ರೆ ಇವಳಿಗೆ ಸ್ವಲ್ಪ ಕಮ್ಮಿ ಫೋಟೋಶೂಟ್ ಮಾಡಿರೋದು. ಇವಳಿಗೆ ಸ್ವಲ್ಪ ದೃಷ್ಟಿ ಆಗುತ್ತೆ ಜಾಸ್ತಿ. ಸೊ ಅದರಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇವಳಿಗೆ ಒಂದ್ಸರಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲಾದರೂ ಫೋಟೋಸ್ ಅಪ್ಲೋಡ್ ಮಾಡಿಬಿಟ್ರೆ ನೆಕ್ಸ್ಟ್ ಡೇನೇ ಒಂದು ಜ್ವರ ಫೀವರು ಆ ಥರ ಬಂದುಬಿಡುತ್ತೆ ಚಿಕ್ಕವಳಿಗೆ. ಅದರಿಂದ ನಾನು ಜಾಸ್ತಿ ಅಪ್ಲೋಡ್ ಮಾಡಿಲ್ಲ ಅವಳದು ಕಂಪೇರ್ ಟು ನನ್ನ ದೊಡ್ಡ ಮಗಳಿಗೆ. ಸೊ ತಡ ಮಾಡೋದು ಬೇಡ, ಬನ್ನಿ ವೀಡಿಯೋಸ್ ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ಮನೇಲೇ ಫೋಟೋಶೂಟ್ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಇದು ನನ್ನ 2ನೇ ಮಗಳದು ಫಸ್ಟ್ ಮಂತ್ದು ಡೆಕೋರೇಷನ್ನು. ಸಿಂಪಲ್ಲಾಗಿ ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ, 1 ಅಂತ ಹಾಕ್ಕೊಂಡಿದ್ದೀನಿ. ಮೇನ್ ಥಿಂಗ್ ಅಂದರೆ ಡ್ರೆಸ್ಸು ಮತ್ತು ನಾವು ಮಾಡೋ ಐಟಮು ಎರಡೂ ಮ್ಯಾಚ್ ಮಾಡಿಕೊಂಡ್ರೆ ಕಲರ್ ಸಾಕು. ಆ್ಯಂಡ್ ಪ್ಯಾಂಪರ್ಸು ನೋಡಿ ವೈಟ್ ಡ್ರೆಸ್ ಹಾಕಿದ್ದೀನಿ. ಆ್ಯಂಡ್ ಟೊಮೆಟೊ ಇದು ನಾವು ಯೂಸ್ ಮಾಡ್ತೀವಿ ಮನೇಲಿರೋ ವಸ್ತುಗಳೇ, ಅದಕ್ಕೆ ಡ್ರೆಸ್ ಕೋಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ. ಸೊ ಡ್ರೆಸ್ ಕೋಡು ಮತ್ತು ಸ್ವಲ್ಪ ಅದಕ್ಕೆ ನಾವಿಡೋ ಐಟಮ್ಗೆ ಮ್ಯಾಚ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಫೋಟೋಶೂಟ್ ರೆಡಿಯಾಗುತ್ತೆ. 4 ಮಂತ್ಸು ಬಿಸ್ಕಿಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 5 ಮಂತ್ಸಲ್ಲಿ ಸ್ವಲ್ಪ ಮನೇಲಿರೋಂಥ ಎಲ್ಲ ಕಾಳುಗಳನ್ನ ಹಾಕಿ ಹಕ್ಕಿಲಿ 5 ಅಂತ ಬರೆದ್ಬಿಟ್ಟು 5 ಮಂತ್ಸ್ ಅಂತ ಮಾಡಿದ್ದೀನಿ. ಆ್ಯಂಡ್ ಇದು ಹಾಫ್ ಇಯರು ಕೇಕೆ ತೊಗೊಂಡ್ಬಂದು ಕೇಕ್ ಮಾಡಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ರೋಸಲ್ಲಿ ಇಟ್ಟಿದ್ದೆ 5 ಮಂತ್ಸ್ ಅಂತ. ಫೋಟೋ ಎಲ್ಲ ಮಿಸ್ ಆಗೋಗ್ಬಿಟ್ಟಿದೆ 6 ಮಂತ್ಸ್ದು. ಆ್ಯಂಡ್ 7 ಮಂತ್ಸ್ದು ನೋಡಿ ನಾನು ಯೂಸ್ ಮಾಡೋಂಥ ಅವಳು ಬೇಬಿ ಪೌಡರು ಬೇಬಿ ಥಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದೆ. ಆ್ಯಂಡ್ ಇದು ಮಲ್ಟಿ ಕಲರ್ ಡ್ರೆಸ್ ಹಾಕಿ ಮಲ್ಟಿ ಕಲರು ಇದನ್ನು ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಇದು 9 ಮಂತ್ಸ್ದು. ಇನ್ನೊಂದು ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ಸಮ್ಟೈಮ್ಸ್ ನೀವು ಈ ಥರನೂ ಮಾಡೋಕ್ಕಾಗಿಲ್ಲ ಅಂದರೆ ಸಿಂಪಲ್ಲಾಗಿ ಒಂದು ಆ್ಯಪ್ನ ಯೂಸ್ ಮಾಡ್ಕೊಂಡು ಕೂಡ ನಾನು ಮಾಡ್ಬೋದು. ಈ ಥರ 5 ಮಂತ್ಸು 10 ಮಂತ್ಸು 1 ಮಂತ್ಸು ಆ ಥರ. ನಾನು ಅನ್ಫಾರ್ಚುನೇಟ್ಲಿ ಲಾಸ್ಟ್ 11 ಮತ್ತು 10 ಮಂತ್ಸ್ದು ಮಾಡೋಕ್ಕಾಗಲಿಲ್ಲ. ಸೊ ಈ ಥರ ಸೆಟ್ ಮಾಡಿ ಇಟ್ಕೊಂಡೆ ಅಷ್ಟೇ ಫಾರ್ ಮೆಮೊರೀಸ್ಗೆ. ಸೊ ನಾನು ನಿಂದು ಆ್ಯಪ್ದು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅತಿ ಶೀಘ್ರದಲ್ಲಿ. ಸೊ ಇದು 1 ಇಯರ್ದು. ಈ ಥರ ಮಕ್ಕಳದು ಯಾವಾಗಲೂ ಫೋಟೋ ನಾವೆಲ್ಲೋ ಅಪ್ಲೋಡ್ ಮಾಡದೇ ಇದ್ರೂ ನಾವು ತೆಗ್ದು ಇಟ್ಕೊಂಡ್ರು ನಮ್ಮ ಮೆಮೊರೀಸ್ ಅವ್ರು ದೊಡ್ಡವರಾದಂದಮೇಲೆ ನಾವು ನೋಡಿ ಅದನ್ನು ಖುಷಿ ಪಡ್ಬೋದಲ್ವಾ. ಸೊ ಈ ಥರ ನನಗೆ ಫೋಟೋ ಕ್ರೇಜ್ ತುಂಬಾ ಇದೆ. ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಶೂಟ್ ಮಾಡ್ತಾರೆ. ಆ್ಯಂಡ್ ಇದು ಬಂದು ನನ್ನ ದೊಡ್ಡ ಮಗಳದು. ಅವಳು ಐ ಥಿಂಕ್ ಒಂದು 5 ಮಂತ್ಸ್ ಅನಿಸುತ್ತೆ ಈ ಫೋಟೋ ತೆಗೆದಾಗ. ಅವಳಿಗೆ ನಾನು 2 ಮಕ್ಳಿಗೂ ಹಿಮಾಲಯ ಪ್ರಾಡಕ್ಟ್ಸು ಯೂಸ್ ಮಾಡಿರೋದು, ಅದನ್ನು ಹಾಗೆ ಇಟ್ಟು ಫೋಟೋ ತಗೊಂಡಿದ್ದೀನಿ. ನೋಡಿ ನಾನು ಜನ್ಯಾಗಂತೂ ತುಂಬ ಫೋಟೋ ಶೂಟ್ ಮಾಡಿದ್ದೀನಿ. ಸಿಕ್ಕಿದ್ದು ಮನೇಲಿರೋ ಬಟ್ಟೆಗಳು ಅವಳಿಗೆ ಏನು ತೊಗೊಂಡ್ರು ಹೊರಗಡೆ ಹಾಕಿ ನಿಲ್ಲಿಸಿ ಕೃಷ್ಣನ ವೇಷ ಹಾಕ್ಸಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದ್ಲು. ನಮ್ಮ ಅಪ್ಪನಿಗಂತೂ ಕೃಷ್ಣನ ವೇಷ ಅಂದರೆ ತುಂಬ ಕೊಂಡಾಡ್ಬಿಟ್ಟಿದ್ರು. ಅದೇ ರೀತಿ ಇದು ರಾಧೆ ವೇಷ ಕೂಡ ಹಾಕಿದ್ದೀನಿ. ಹೀಗೆ ನನಗೆ ತುಂಬ ಇಷ್ಟ ಇತ್ತು ಅವಳಿಗೆ ಈ ಥರ ರೆಡಿ ಮಾಡೋದು ಎಲ್ಲ. ನಮ್ಮ ಚಿಕ್ಕವಳಿಗೆ ಸ್ವಲ್ಪ ಕಡಿಮೆನೇ, ಅವಳು ಸ್ವಲ್ಪ ದೃಷ್ಟಿ ಆಗಿಬಿಡುತ್ತೆ, ಅದರಿಂದ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೇ. ಇದು ನೋಡಿ ಶಾಕುಂತಲೆ ವೇಷ. ಸೊ ನಮ್ಮ ಕಡೆ ಏನಂದರೆ ಮುಡಿ ಕೊಡೋಕ್ಕೆ ಮುಂಚೆ ಮುಗ್ಗಿನ ಜಡೆ ಎಲ್ಲ ಹಾಕಿ ಫೋಟೋ ತೆಗಿತಾರೆ. ಇವಳು ಮುಗ್ಗಿನ ಜಡೆ ಹಾಕೋಷ್ಟು ಕೂದಲೇ ಇರಲಿಲ್ಲ. ಸರಿ ಮುಂದೆ ಹಾಕೊಳ್ಳೋಣ ಅಂತ ನಾನು ಅದು ಹಾಗೆ ಸ್ವಲ್ಪ ಅದು ಇದು ಡಿಫ್ರೆಂಟಾಗಿ ಹಾಕ್ತಾಯಿದ್ದೆ ಈ ಥರ. ಸೊ ನೋಡಿ ಇದು ಮನೇಲಿ ಸೀರೆ ಉಡಿಸಿ ಈ ಥರ ಸುಮ್ಮನೆ ಒಂದು ಮುಡಿ ಕೊಡೋಕ್ಕೆ ಮುಂಚೆ ಅನ್ಫಾರ್ಚುನೇಟ್ಲಿ ಇವಳಿಗೆ 3 ಇಯರ್ಸ್ಗೆ ನಾವು ಮುಡಿ ಕೊಟ್ಟಿದ್ದು. ಯೂಶ್ವಲಿ ಎಲ್ಲರಿಗೂ 9 ಮಂತ್ಸ್ಗೆ ಕೊಡ್ತೀವಿ, ಬಟ್ ನಮ್ಮ ದೊಡ್ಡ ಮಗಳಿಗೆ 3 ಇಯರ್ಸ್ಗೆ ಕೊಟ್ಟಿದ್ದು. ಚಿಕ್ಕವಳಿಗೆ 9 ಮಂತ್ಸ್ಗೆ ಕೊಟ್ವಿ. ಮೊದಲು ಮುಡಿ ಅಂತ ನಾವು ಈ ಥರ ಫೋಟೋ ಶೂಟ್ ಮಾಡಿ ಇಟ್ಕೊತೀವಿ. ಅವ್ರದ್ದು ಫಸ್ಟ್ ಹುಟ್ಟಿದ ಹೇರು ಅಂತ. ಇದು ಬಂದು ರಾಧೆನೇ ಈಗೇನು. ನರ್ಸರಿ
ಸೊ ಇದಾಗಿತ್ತು ನನ್ನ ಮುದ್ದು ಮಕ್ಕಳ ಫೋಟೋಶೂಟ್ ವೀಡಿಯೋಸು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.